ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಹೋಗ್ತಿರೋ ರೂಟು ಇದು ತಿರುವಣ್ಣಾಮಲೈ ರೂಟು. ಸೊ ಇವತ್ತು ಪೌರ್ಣಮಿ ದರ್ಶನ ತುಂಬ ಜನ ಮಾಡೋರು ಇರ್ತಾರೆ ತಿರುವಣ್ಣಾಮಲೈಗೆ. ನಾವು ಈಗ ಬೇರೆ ಕಡೆ ರೂಟು ಅಂದರೆ ಬೇರೆ ಪ್ಲೇಸಿಗೆ ಹೋಗೋದಿತ್ತು. ಸೊ ಈಗ ತಿರುವಣ್ಣಾಮಲೈ ರೂಟೇ ನಾವು ಹೋಗ್ತಾ ಇರೋದ್ರಿಂದ ಇವತ್ತು ನಾನು ಲೈವ್ ಆಗಿ ನೋಡ್ತಾ ಇದ್ದೀನಿ. ತುಂಬ ವೆಹಿಕಲ್ಸ್ ಬರ್ತಾ ಇದೆ ಬ್ಯಾಂಗ್ಳೂರಿಂದ, ಮತ್ತು ತಮಿಳ್ನಾಡು ಸೈಡ್ ಇರ್ಬೋದು, ಬೇರೆ ಬೇರೆ ಕಡೆಯಿಂದನೂ ವೆಹಿಕಲ್ಸ್ ಬರ್ತಾ ಇದ್ದಾವೆ. ಎಸ್ಪೆಷಲಿ ಟೂ ವೀಲರ್ಸು, ಕಾರು, ಬಸ್ಗಳು, ಮತ್ತು ಮಿನಿ ಬಸ್ಗಳು, ವ್ಯಾನ್ಗಳು, ಎಸ್ಪೆಷಲಿ ಕಾರ್ಗಳು ಜಾಸ್ತಿ ಇದ್ದಾವೆ. ಸೊ ನನ್ನ ಹಿಂದೆನೂ ನೀವು ನೋಡ್ಬೋದು ಎಷ್ಟು ವೆಹಿಕಲ್ಸ್ ಬರ್ತಾ ಇದೆ ಅಂತಂದರೆ ಅಷ್ಟು ವೆಹಿಕಲ್ಸ್ ಇದೆ. ಸೊ ವೆಹಿಕಲ್ ಎಲ್ಲ ಹೈವೇನಲ್ಲಿ ತುಂಬ ಹೆವಿ ಸ್ಪೀಡ್ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಡ್ರೈವ್ ಮಾಡಿ, ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ವೆಹಿಕಲ್ಸು ತುಂಬ ರ್ಯಾಶ್ ಆಗಿ ಡ್ರೈವಿಂಗಲ್ಲಿ ಇದ್ದಾವೆ ಗಾಡಿಗಳೆಲ್ಲನೂ. ಸೊ ತಿರುವಣ್ಣಾಮಲೈ ಯಾರ್ಯಾರು ಹೋಗೋರು ಇರ್ತೀರಾ, ಬಿ ಸೇಫಾಗಿ ಹೋಗಿ, ಯಾಕಂದರೆ ರೋಡ್ಸ್ ಚಿಕ್ಕದಿದೆ. ಹೈವೇಸ್ ಆದ್ರೂ ವೆಹಿಕಲ್ಸ್ ಜಾಸ್ತಿ ಇರೋದ್ರಿಂದ ಸ್ಪೀಡ್ ಎಲ್ಲ ಜಾಸ್ತಿ ಇರ್ತಾರೆ. ಬಟ್ ಏನಂದರೆ ತುಂಬ ವೆಹಿಕಲ್ಲು ಫಸ್ಟ್ ಟೈಮ್ ನಾನು ಈ ಥರ ನೋಡ್ತಾ ಇರೋದು. ಇಷ್ಟು ಗಾಡಿಗಳು ತಿರುವಣ್ಣಾಮಲೈ ದರ್ಶನಕ್ಕೆ ಹೊರಟಿರೋಂಥದ್ದು ತುಂಬ ಎಕ್ಸೈಟ್ಮೆಂಟ್ ಆಯಿತು ನನಗೆ ನೋಡಿ, ತುಂಬ ಖುಷಿನೂ ಆಯಿತು. ಈ ಥರನೂ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಟೆಂಪಲ್ಸ್ ಅಂದಾಗ ನಾವು ಎಸ್ಪೆಷಲಿ ಮೇನ್ ಅದಕ್ಕೆ ಫೋಕಸ್ ಮಾಡ್ತೀವಿ. ಆದರೆ ಇಷ್ಟು ಮಿಡ್ ನೈಟಲ್ಲಿ ಈ ಥರ ನೈಟ್ ಟ್ರಾವೆಲ್ ಮಾಡ್ತಾರಲ್ವಾ, ತುಂಬಾ ನೋಡಿ ತುಂಬಾ ಖುಷಿ ಅನಿಸ್ತು. ಸೊ ಇದೆಲ್ಲ ಒಂದು ರಿಯಾಲಿಟಿ. ಇದೆಲ್ಲನೂ ಎಷ್ಟು ವೆಹಿಕಲ್ಸ್ ಇದೆ ಅಂತಂದರೆ ಇವನ್ ನನ್ನ ಕ್ಯಾಮ್ರಾ ನಾನು ಕವರಪ್ ಮಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ವೆಹಿಕಲ್ಸ್ ಬರ್ತಾ ಇದ್ದಾವೆ. ಥ್ಯಾಂಕ್ ಯು.